ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ನಗಲೋಲ ನಮೋ ಭೂತನಾಥ ಭವ ವೇಗಸಾರ ಸದಾ ನಿರ್ವಿಕಾರ ಭವ ವೇಗಸಾರ ಸದಾ ನಿರ್ವಿಕಾರ ಕಪಾಲ ನಮೋ ಲೋಕಪಾಲ ನಮೋ ತೇಜ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ನಗಲೋಲ ನಮೋ ಭೂತನಾಥ ಸದಾ ಸುಪ್ರಕಾಶ ಮಹಾಪಾಪನಾಶ ಸದಾ ಸುಪ್ರಕಾಶ ಮಹಾಪಾಪನಾಶ ವಿಶ್ವನಾಥ ದಯಾ ಸಿಂಧುದಾತ ಕಾಶಿ ವಿಶ್ವನಾಥ ದಯಾ ಸಿಂಧುದಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ಈಶ್ವರ ನಮೋ ಭೂತನಾಥ ಅನಾಥ ರಕ್ಷಕ ಆಪತ್ ಬಾಂಧವ ಕಾಪಾಡು ಕಾಪಾಡು ನನ್ನನ್ನು ಇಷ್ಟು ಧ್ಯಾನಿಸಲು ಕಾರಣವೇನು? ನಿನಗೇನು ಕಷ್ಟ ಬಂದು ಒದಗಿದೆ ಹೇಳು. ಸ್ವಾಮಿ ಜಗಪಾಲ, ವಿಶ್ವಾಮಿತ್ರರ ಯಾಗಶಾಲೆಯಲ್ಲಿ ಹೋಗಿ ಅವರ ಮೇಲೆ ಕಲಹ ಮಾಡಿಕೊಂಡು ಬರುತ್ತಿರುವಾಗ
ಗಿಡದ ಮೇಲೆ ಕುಳಿತಿದ್ದ ಆ ಪಕ್ಷಿಯನ್ನು ಹೊಡೆದನು. ಆ ಪಕ್ಷಿಯು ಮಾಯವಾಗಿ ಹೋಗಿ ವಿಶ್ವಾಮಿತ್ರರ ಯಾಗದ ಮುಂದಿಟ್ಟಿದ್ದ ಜಲಕುಂಭಕ್ಕೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದೆಂದು ಕಂಡು ಯಾಗ ಭಂಗ ಮಾಡಿದವನ ಶಿರವನ್ನು ದಿನೆಂಟರೊಳಗಾಗಿ ಕಡಿದು ತಂದು ಯಾಗದ ಮುಂದಿಡಬೇಕೆಂದು ಶ್ರೀರಾಮಚಂದ್ರನಿಗೆ ಹೇಳಿ ಬ್ರಹ್ಮಾಸ್ತ್ರವನ್ನು ಬಿಡಿಸಿರುವರಂತೆ. ಇನ್ನು ಮುಂದೆ ನಮ್ಮ ಪ್ರಾಣ ಉಳಿಯುವ ಬಗ್ಗೆ ನೀವೇ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವನು ಮಹಾತ್ಮರೇ. ಅಯ್ಯ ರಾಜನೇ, ಶ್ರೀರಾಮ ನನ್ನ ಇಷ್ಟ ಭಕ್ತನು. ನಾನೇ ರಾಮ, ರಾಮನೇ ಈಶನೆಂಬ ವೇದವು ತಿಳಿದು ತಿಳಿದು ನನ್ನನ್ನು ಇಷ್ಟು ಧ್ಯಾನಿಸಲು ಸರಿಯಿಲ್ಲ. ಶ್ರೀರಾಮನ ಬಳಿ ಹೋಗಿ ಆತನಲ್ಲಿ ಶರಣು ಬೇಡಿ ರಾಮ ಬಾಣವನ್ನು ತಪ್ಪಿಸಲು ನನ್ನಿಂದ ಸಾಧ್ಯವಿಲ್ಲ. ಸ್ವಾಮಿ, ವಿಶ್ವಾಮಿತ್ರರಿಗೆ ನಾನು ಮಾಡಿದ ಅಪರಾಧವೇನು? ನಿರಾಪರಾಧಿಯಾದ ನಮ್ಮನ್ನು ಕಾಪಾಡುವೆನೆಂದು ನೀವೇ ನಿರಾಪರಾಧಿಯಾದ ನಮ್ಮನ್ನು ಕಾಪಾಡದ ಮೇಲೆ ಇನ್ನು ನಮ್ಮ ಯತ್ನವೇನು ಇದೆ? ನನ್ನ ಹಣ ಬೆರೆದಂತೆ ಆಗಲಿ. ಪ್ರಿಯೆ, ನೀನು ಜಗನ್ಮಾತೆಯನ್ನು ಬೇಡಿಕೋ, ಮುಂದೆ ಏನಾಗುವುದೋ ನೋಡಿಕೊಳ್ಳೋಣ. ಹಾಗೆ ಆಗಲಿ ಪ್ರಾಣೇಶ್ವರ. ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಕರುಣಾಕಾರಿಣಿ ಆತ್ಮಸ್ವರೂಪಿಣಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತ
ಉಳಿಸಿಕೊಡು. ಪರಮೇಶ್ವರನಲ್ಲಿ ಬೇಡಿಕೊಂಡರೆ ನನ್ನಿಂದ ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ನೀನಾದರೂ ನನ್ನ ಪತಿಯನ್ನು ಉಳಿಸಿಕೊಡು ತಾಯಿ, ಉಳಿಸಿಕೊಡು. ಅಮ್ಮ ಚಾರುಮತಿ, ಚಾರುಮತಾದೇವಿ, ನಿಮ್ಮ ಪತಿಯ ಪ್ರಾಣ ಉಳಿಯುವಂತೆ ನಾನು ವರವನ್ನು ಕೊಟ್ಟಿರುವೆನಮ್ಮ. ಈಗ ನಾನು ಹೇಳಿದ ಹಾಗೆ ಮಾಡು. ಅಂಜನಾದ್ರಿಯಲ್ಲಿ ಆಂಜನೇಯನು ರಾಮನ ಧ್ಯಾನ ಮಾಡುತ್ತಿರುವನು. ನೀವಿನ್ನೂ ಅಲ್ಲಿಗೆ ಹೋಗಿ. ಆಂಜನೇಯನು ನಿಮ್ಮ ಪತಿಯ ಪ್ರಾಣ ಕಾಪಾಡುವನು. ನಿಮಗಿನ್ನೂ ಮಂಗಳವಾಗಲಿ. ನಾವಿನ್ನು ಧನ್ಯರಾದೆವು ತಾಯಿ, ಧನ್ಯರಾದೆವು. ಪ್ರಿಯೆ, ದಶರುದ್ರಾದಿಗಳನ್ನು ಕುರಿತು ತಪಸ್ಸನ್ನು ಆಚರಿಸಿದರೂ ಸಾಧ್ಯವೂ ಇಲ್ಲ ಅಂತ ಹೇಳಿದರು. ಪ್ರಿಯೆ, ದಶರುದ್ರಾದಿಗಳನ್ನು ಕುರಿತು ತಪಸ್ಸನ್ನು ಆಚರಿಸಿದರೂ ಸಾಧ್ಯವಿಲ್ಲವೆಂದು ಹೇಳಿದರು. ಇನ್ನು ಶ್ರೀರಾಮ ಭಕ್ತನಾದ ಆಂಜನೇಯನಿಂದ ಈ ಪಾಪಿಯ ಪ್ರಾಣ ಉಳಿಯುವುದು ಸಾಧ್ಯವೇ? ನೀನು ನಿಮ್ಮ ತಂದೆ ಮನೆಯು ಸೇರಿ ಸುಖವಾಗಿ ಬಾಳು. ನಾನು ಈ ಪರ್ವತವನ್ನು ಹತ್ತಿ ಪ್ರಾಣವನ್ನು ಕಳೆದುಕೊಳ್ಳಲು ಹೊರಟಿರುವೆನು. ಸ್ವಾಮಿ, ನಾನು ನಮ್ಮ ತಂದೆಯ ಬಳಿ ಹೋಗುವುದಿಲ್ಲ. ನಿಮ್ಮೊಬ್ಬರನ್ನು ಬಿಟ್ಟು ನಾನು ಹೀಗೆ ಹೋಗಲಿ. ನಾನು ನಿಮ್ಮ ಸಂಗಡನೆ ಬರುವೆನು. ಸ್ವಾಮಿ, ನಿಮ್ಮ ಜೊತೆ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ನಾರಾಯಣ. ಓಹೋ ರಾಜದಂಪತಿಗಳಿರ, ನಿಲ್ಲಿ ನಿಲ್ಲಿ. ಸ್ವಾಮಿ, ನಿಲ್ಲಿರಿ. ಅಲ್ಲಿ ಯಾರೋ ಮಹಾತ್ಮರು ಬರುವಂತೆ ಕಾಣುತ್ತಿದೆ. ನಾರಾಯಣ ನಾರಾಯಣ. ಅಯ್ಯ ರಾಜ, ನಿನಗೇನು ಮಂಕಡಿದಿರುವುದೇ? ಅಲ್ಲ, ಆ ಪಾಪಿ ವಿಶ್ವಾಮಿತ್ರನಿಂದ ಬಂದೊದಗಿರುವ ಕಷ್ಟವನ್ನು ಪರಿಹರಿಸಿಕೊಳ್ಳಿ ಎಂದು ಹೇಳಿದರೆ ಈ ತಂಬೂರಿನಾರದನ ಮಾತೇನೆಂದು ಉದಾಸೀನ ಮಾಡಿ ಈ ಪರ್ವತವನ್ನತ್ತಿ ಪ್ರಾಣ ಕಳೆದುಕೊಳ್ಳಲು ಪ್ರಯತ್ನಿಸಿರುವೆಯಲ್ಲ, ಇದು ಸರಿಯೇ? ರಾಮಬಾಣವಾದರೋ ಬೋರ್ಗರಿಸುತ್ತಾ ಬರುತ್ತಿರುವುದು. ನಾನು ಹೇಳಿದಂತೆ ಮಾಡಿದಿರಾ? ನಾರದ ಮಹಾತ್ಮರೇ, ನೀವು ಹೇಳಿದಂತೆ ಪಾರ್ವತಿ ಪರಮೇಶ್ವರನನ್ನು ಪ್ರತ್ಯಕ್ಷ ಮಾಡಿಕೊಂಡೆವು. ಸರಿ, ಮುಂದೇನಾಯಿತು? ಪಾರ್ವತಿ ಈಶನು ಇರುವರು ಸ್ನೇಹಿತರಂತೆ. ಆದ್ದರಿಂದ ನನ್ನ ಪ್ರಾಣವನ್ನು ಪರಮೇಶ್ವರನು ನಮ್ಮಿಂದ ಸಾಧ್ಯವಿಲ್ಲವೆಂದು ಹೇಳಿದ್ದರು. ನಾನು ಉಳಿಯಲಾರನೆಂದು ತಿಳಿದು ಈ ಪರ್ವತವನ್ನು ಹತ್ತಿ ಪ್ರಾಣವನ್ನು ಕಳೆದುಕೊಳ್ಳಲು ಹೊರಟಿರುವೆನು. ನನ್ನನ್ನು ತಡೆಯಬೇಡಿ, ಸುಮ್ಮನೆ ಇರಿ. ಏನು, ನನ್ನಿಂದ ಸಾಧ್ಯವಿಲ್ಲ ಹೇಳಿದರೆ? ಹೌದು ಪೂಜ್ಯರೇ. ಹೆಸರಿಗೆ ಮಾತ್ರ ಈಶ್ವರನು ಕಷ್ಟಪಡುವ ಅನಾಥರನ್ನು ರಕ್ಷಣೆ ಮಾಡದ ಮೇಲೆ ಕೈಲಾಸವನ್ನು ಏತಕ್ಕೆ ಆಳುತ್ತಿದ್ದಾನೆ? ಅವನಿಗೆ ಏತಕ್ಕೆ ಇಷ್ಟು ಜಂಬ? ಜಂಗಮನಾದವನೋ ಸಂಗಾಡಿಗನ ಪಕ್ಷವನ್ನೇ ವಹಿಸುತ್ತಿದ್ದಾನೆ. ಶಂಕು ಜಾಗಟೆಯನ್ನು ಧರಿಸಿ ಭಕ್ತರ ಮನೆಯ ಮೀಸಲೆಂದೆನಿಸಿರುವ ಆ ರಂಗಧಾಮನ ಬ್ರಹ್ಮಾಸ್ತ್ರವನ್ನು ಭಂಗಪಡಿಸದ ಮೇಲೆ ನಾನು ನಾರ್ದಾಹ ಕಲಪೆಯೇನೆ. ಇರಲಿ ಅಮ್ಮ ಚಾರುಮತ ದೇವಿ. ಅಯ್ಯ ರಾಜ, ನೀನು ಚಿಂತಿಸಬೇಡ, ಧೈರ್ಯವಾಗಿರು. ಶ್ರೀರಾಮನ ಪರಾಕ್ರಮವನ್ನು ನಾನು ನೋಡಿಕೊಳ್ಳುವೆನು. ಅಮ್ಮ ಚಾರುಮಾತಾದೇವಿ, ಪಾರ್ವತಾದೇವಿ ಏನೆಂದು ಹೇಳಿದರಮ್ಮ? ಮಹಾತ್ಮನೇ, ಅಂಜನಾದ್ರಿಗೆ ಹೋಗಿ ಆಂಜನೇಯಲ್ಲಿ ಬೇಡಿಕೊಂಡರೆ ನಿನ್ನ ಪತಿಯು ಪ್ರಾಣ ಉಳಿಯುವುದೆಂದು ಹೇಳಿದರು. ಆದ್ದರಿಂದ ನಾವು ಅಂಜನಾದ್ರಿಗೆ ಹೋಗುತ್ತಿದ್ದೇವೆ. ಸರಿ ಸರಿ, ಪಾರ್ವತಾದೇವಿ ಹೇಳಿದ ವಾಕ್ಯವು ಎಂದಿಗೂ ಸುಳ್ಳಾಗಲಾರದು. ಈಗ ನಿಮ್ಮ ಪ್ರಾಣ ಉಳಿಯುವ ಪ್ರಯತ್ನವನ್ನು ಹೇಳುತ್ತೇನೆ ಕೇಳು. ಆಂಜನಾದ್ರಿಯಲ್ಲಿ ಆಂಜನೇಯನು ರಾಮ ಧ್ಯಾನ ಶಕ್ತನಾಗಿ ಕುಳಿತಿರುವನು. ಅಲ್ಲಿಗೆ ಹೋಗಿ ಆತನ ಪಾದವನ್ನು ಗಟ್ಟಿಯಾಗಿಡಿದು, ಅಲ್ಲದೆ ಶ್ರೀರಾಮಚಂದ್ರನ ಚರಣದ ಮೇಲೆ ಹಣೆಯಿಟ್ಟು ನಿನ್ನನ್ನು ಕಾಪಾಡುವೆನೆಂದು ವಚನ ಕೊಡುವವರೆಗೂ ಹಿಡಿದ ಪಾದವನ್ನು ಬಿಡಬೇಡ. ಆಂಜನೇಯನು ಭಾಷೆ ಕೊಟ್ಟ ಮೇಲೆ ಮೋಸ ಮಾಡುವುದಿಲ್ಲ. ನೀವು ಹಾಗೆ ಮಾಡಿ
ನೀ ಹೋದ ಬಳಿಕ ನಾನು ಅಲ್ಲಿಗೆ ಬರುವೆನು. ನಿಮ್ಮ ಅಪ್ಪಣೆಯಂತೆ ಆಗಲಿ ಮಹಾತ್ಮರೇ. ಪ್ರತ್ಯಕ್ಷವಾದರೂ ಪ್ರಮಾಣಿಸಿ ನೋಡಿ. ಅಯ್ಯ ರಾಜ, ಇಲ್ಲಿ ಬಾ. ಪೂಜ್ಯರೇ. ಅಯ್ಯ ರಾಜ, ನೀನು ಶೀಘ್ರದಿಂದಲೇ ಆಂಜನೇಯನ ಬಳಿಗೆ ಸೇರಬೇಕು. ಆದರೆ ಎಚ್ಚರಿಕೆಯಿಂದಿರಬೇಕು. ನಾನು ಹೇಳಿದ ಮಾತುಗಳನ್ನು ಮರೆಯಬೇಡ, ತಿಳಿಯಿತೆ? ಪೂಜ್ಯರೇ. ಅಮ್ಮ ಚಾರ್ಮಾತಾ ದೇವಿ, ಮಹಾತ್ಮರೇ, ನಾವಿನ್ನು ಅಯೋಧ್ಯೆ ಪಟ್ಟಣಕ್ಕೆ ಹೋಗೋಣ ಬಾ. ಹಾಗೆ ಆಗಲಿ. ಆಂಜನೇಯನು ನಿನ್ನ ಪತಿಯ ಪ್ರಾಣವನ್ನು ಕಾಪಾಡುವನು. ನೀನು ಚಿಂತಿಸಬೇಡ. ನೀನು ಸೀತಾದೇವಿಯನ್ನು ಬೇಡಿಕೊಂಡು ಪತಿದಾನವನ್ನು ಬೇಡು. ಖಂಡಿತವಾಗಿಯೂ ಸೀತಾದೇವಿಯು ತನ್ನ ಪತಿಗೆ ಹೇಳಿ ನಿನ್ನ ಪತಿಯ ಪ್ರಾಣವನ್ನು ಕಾಪಾಡುವಳು. ನಿಮ್ಮ ಮಾತಿನಂತೆ ಆಗಲಿ ಮಹಾತ್ಮ. ಅಯ್ಯ ರಾಜ, ನೀನು ತಡ ಮಾಡಬೇಡ. ಬೇಗನೆ ಹೋಗಿ ಆಂಜನೇಯನ ಬಳಿಗೆ ಸೇರು. ಆದರೆ ಮಾತ್ರ ಎಚ್ಚರಿಕೆಯಿಂದಿರಬೇಕು, ತಿಳಿಯಿತೆ? ತಮ್ಮಿಷ್ಟದಂತೆ ಆಗಲಿ ಪೂಜ್ಯ. ನಾರಾಯಣ ನಾರಾಯಣ. ಭುವನ ಭರಣ ವಿಜಯನ ಪರಮ ಪಾವನ ಭವ ಭಯಹರಣ. ಬಗೆ ಭುವನ ಭರಣ ವಿಜಯನ ಬಗೆ ಭುವನ ಭರಣ ವಿಜಯನ ಪರಮ ಪಾವನ ಭವ ಭಯಹರಣ. ಬಗೆ ಭುವನ ಭರಣ ವಿಜಯನ ಪಾವನ ಮುರುಳೀಧರ ಕೃಪೋದರ. ಪಾವನ ಮುರುಳೀಧರ ಕೃಪೋದರ ವಿಲಸಿತ ವದನ ನಿಗಮಂತರವರ. ವಿಲಸಿತ ವದನ ನಿಗಮಂತರವರ ಕರುಣಾಕರ ವರದಾರಿ ಮನೋದರ. ಕರುಣಾಕರ ವರದಾರಿ ಮನೋದರ ದೇವಕಿ ತನಯ ಶ್ರೀಕರ ಶುಭಕರ ಮಹಿ ರಮ ರಮಣ. ಮಹಿ ಭುವನ ಭರಣ ಪರಮ ಪಾವನ ಭವ ಭಯಹರಣ. ಮಹಿ ಭುವನ ಭರಣ ವಿಜಯನ ಪರಮ ಪಾವನ ಜಲಿ ಗುಲಾಂಬನಿ ಜಲಧರ ಸುಗುಣ. ಯದಿ ಗುಲಾಂಬನಿ ಜಲಧರ ಸುಗುಣ. ಸುಧರ ವಾಣಿ ನವ ಮೋದಿತ ಚರಣ. ಸುಧರ ವಾಣಿ ನವ ಮೋಹಿತ ಚರಣ. ಕರುಣಾಕರ ವರದಾರಿ ಮನೋದರ. ಕರುಣಾ ರಮಣ ಕಮಲ ರಮಣ ವಿಮಲ ವರಣ ಅಮಿತ ಗುಣ. ಕರುಣಾಕರ ವರನಾರಿ ಮನೋಕರ ದೇಗರಿ ಶುಭಕರಿ. ಕರುಣಾಭರಣ ದೇವಕಿ ತನಯ ಶ್ರೀಗರ ಶುಭಕರ ಮಹಿ ರಮ ರಮಣ. ಮಹಿ ಭುವನ ಭರಣ ವಿಜಯನ ಪರಮ ಪಾವನ ಭವ ಭಯಹರಣ. ಮಹಿ ಭುವನ ಭರಣ ವಿಜಯನ ಪರಮ ಎಲ್ಲಿರುವೆ ತಂದೆ ಬಾರೋ ಏ ಮಾಡುವೆ. ಎಲ್ಲಿರುವೆ ತಂದೆ ಬಾರೋ. ಎಲ್ಲಿರುವೆ ತಂದೆ ಬಾರೋ ಏ ಮಾಡುವೆ. ಎಲ್ಲಿರುವೆ ತಂದೆ ಬಾರೋ ಏ ಮಾಡುವೆ. ಎಲ್ಲೆಲ್ಲಿ ನೋಡಿದರೋ ಅಲ್ಲಿ
ರಕಸರ ಸೊಕ್ಕು ಮುರಿ ಈ ಕುಲಂಗೆಯ ಊರಿ ರಕಸರ ಸೊಕ್ಕು ಮುರಿ ಈ ಕುಲಂಗೆಯ ಊರಿ ಇಕ್ಕಿ ಓಡಾಡಿದಲ್ಲ ಇಕ್ಕಿ ಓಡಾಡಿದಲ್ಲ ಮಾರುತಿ ಎಲ್ಲರುವೆ ತಂದೆ ಬಾರು ಮಾರುತಿ ಎಲ್ಲರುವೆ ತಂದೆ ಬಾರು ಮಾರುತಿ ಎಲ್ಲರುವೆ ತಂದೆ ಬಾರು ಮರ ನಿಮ್ಮಯ ಕರುಣಾ ವಿಲಸ ಕಟಾಕ್ಷ ಹೊಂದಿರೆ ಶ್ರೀರಾಮರ ನಿಮ್ಮಯ ಕರುಣಾ ವಿಲಸ ಕಟಾಕ್ಷ ಹೊಂದಿರೆ ಬರುವ ಎಡರುಗಳು ಅನುರೂಪವಾಗಿ ಆರಿಪೋಪುದು ರಾಮಚಂದ್ರ ಜೈ ಜೈ ರಘುವೀರ ಸಮರ್ಥ ಸ್ಮರಾಲೋಭಮ ಆದಿಪ ಪುದನ್ನ ಸ್ಮರಾಲೋಭಮ ಸ್ಮರಾಲೋಭಮ ಆದಿಪ ಪುದನ್ನ ಸ್ಮರಾಲೋಭಮ ಶ್ರೀರಾಮ ಭಜನ ಪರಲೋಕಸ ರಾಮ ರಾಮ ಶ್ರೀರಾಮ ಭಜನ ಪರಲೋಕಸ ರಾಮ ರಾಮ ಧನಯಾದಿ ಪಾಲ ಭರದೋಲ ಜಯ ರಾಮ ರಾಮ ಧನಯಾದಿ ಪಾಲ ಖರದೋಲ ಜಯ ತನಯಾಧಿಪಾಲ ನವ ವಿಭ್ರಮೇಯೇ ತನಯಾಧಿಪಾಲ ರಾಮ ರಾಮ ತನಯಾಧಿಪಾಲ ನವ ವಿಭ್ರಮೇಯೇ ತನಯಾಧಿಪಾಲ ತನಯಾಧಿಪಾಲ ನವ ವಿಭ್ರಮೇಯೇ ರಾಮ ರಾಮ ತನಯಾಧಿಪಾಲ ನವ ವಿಭ್ರಮೇಯೇ 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 ಶ್ರೀರಾಮ ಭಜನ ಪರಲೋಕ ಶ್ರೀರಾಮ ಭಜನ ಪರಲೋಕಸ ಜನನಾದಿ ರಾಗ ಕರದೋಲ ಜಯ ಜನಯಾದಿ ಕರದೋಲ ಜಯ ತನಯಾಧಿಪಾಲ ನವ ವಿಭ್ರಮೇಯೇ ತನಯಾಧಿಪಾಲ ತನಯಾಧಿಪಾಲ ನವ ವಿಭ್ರಮೇಯೇ ತನಯಾಧಿಪಾಲ ನವ ವಿಭ್ರಮೇಯೇ ತನಯಾಧಿಪಾಲ ನವ ವಿಭ್ರಮೇಯೇ
ಭಜನ ಪರಲೋಕಸ ಶ್ರೀರಾಮ ಭಜನ ಪರಲೋಕಸ ರಾಮ ರಾಮ ರಾಮಚಂದ್ರ ಶ್ರೀರಾಮ ರಾಮ ನಿನ್ನ ನಾಮಾವಳಿಯನ್ನು ಎಷ್ಟು ವರ್ಣಿಸಿದರೂ ತೀರದಾಗಿರುವುದಲ್ಲ. ಪರಂಧಾಮ ಪಾವನ ನಾಮ, ಈ ಪಾಮರನ ಮೇಲೆ ನಿನ್ನದೇ ಪರಿಪೂರ್ಣವಾಗಿರಲಿ. ಮನೋಜಾವತಾರ ವಿನುತ ವಿರಮ 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 ಅನಘರ ಘವ ಅವನೇ ದವ ಅನಗರ ಗವ ಅವನೇ ದವ ಪರಿಪಾಹಿ ರಾಮ ರಘೋತ್ತಮ ಶೋಭಾದಿಂ ಸುಖಾದಿಂ ಶೋಭಾದಿಂ ಸುಖಾದಿಂ ಅಭಿವಾದಯಾಮೆ ರಘೋತ್ತಮ ರಾಮ ಕಪಾಲ ಘನ ಯೋಗಶೀಲ ಮುನಿಯ ಕಪಾಲ ಘನ ಯೋಗಶೀಲ ಮುನಿಯ ಕಪಾಲ ಘನ ಯೋಗಶೀಲ ಮುನಿಯ ಕಪಾಲ ಘನ ಯೋಗಶೀಲ ಗಪಾಲ ಘನ ಯೋಗಶೀಲ ಮುನಿಯ ಗಪಾಲ ಘನ ಯೋಗಶೀಲ ಮುನಿಯ ಗಪಾಲ ಘನ ಯೋಗಶೀಲ ಮುನಿಯ ಗಪಾಲ ಘನ ಯೋಗಶೀಲ ಮುನಿಯ ಗಪಾಲ ಘನ ಯೋಗಶೀಲ ಗುಣಧಾಮ ರಾಮ ಶೃಣವೋ ವಿಭೋ ಗುಣಧಾಮ ರಾಮ ಶೃಣವೋ ವಿಭೋ ಪರಿಪಾಹಿ ರಾಮ ರಘೋತ್ತಮ ಶುಭಾದಿಂ ಸುಖಾದಿಂ ಶುಭಾದಿಂ ಸುಖಾದಿಂ ಅಭಿವಾದಯಾಮೆ ರಘೋತ್ತಮ ರಾಮ ಪರಂಧಾಮ ಈ ಮರ್ಕಟನ ಮೇಲೆ ನಿನ್ನ ದಯೆ ಪರಿಪೂರ್ಣವಾಗಿರಲಿ. ಹೇ ರಾಮ ರಾಮ, ಈ ಕೀಕಾರಣ್ಯದಲ್ಲಿ ಭೀಕರಗೊಳಿಸುವ ದುಷ್ಟ ಮೃಗಗಳ ಬಾಧೆಗೋ ಅಥವಾ ವಿನವಾಸಿಗಳಾದ ಕಿರಾತಕಿಂದಲೋ ಭಯಗ್ರಸ್ತನಾಗಿ ಓಡಿ ಬಂದು ನನ್ನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಗಡಗಡನೆ ನಡುಗುತ್ತಿರುವನಲ್ಲ, ಇವನ್ ಯಾರಾಗಿರಬಹುದು? ಶ್ರೀರಾಮ ರಾಮ,
ನಿನ್ನ ದಯವಿದ್ದಂತಾಗಲಿ, ಈತನನ್ನು ಮಾತನಾಡಿಸುವೆನು. ಯಾರಲೋ ಮನುಜನೆ ಚರಣವ ಬಿಡಿದಿಹೆ, ಯಾರಲೋ ಮನುಜನೆ ಚರಣವ ಬಿಡಿದಿಹೆ, ಕಾರಣವೇನೆಂದು ಬೇಳೆ ನೀನು, ಕಾರಣವೇನೆಂದು ಬೇಳೆ ನೀನು, ಅರಣವ ಬೇಡಲು ಮರಣವು ಯಾರಿಂದ, ಅರಣವ ಬೇಡಲು ಮರಣವು ಯಾರಿಂದ, ಶರಣನೆ ಎನ್ನಳು ಅರುಹೈ ಬೇಗ, ಶರಣನೆ ಎನ್ನಳು ಅರುಹೈ ಬೇಗ, ಯಾರಲೋ ಮನುಜನೆ ಚರಣವ ಬಿಡಿದಿಹೆ, ಕಾರಣವೇನೆಂದು ಬೇಳೆ ನೀನು. ಅಯ್ಯೋ ಶ್ರೀರಾಮ ರಾಮ, ಈ ಅಯ್ಯ ಶರಣನೆ, ಭಯಗ್ರಸ್ತನಾಗಿ ಸಂಕಟ ಪಡುತ್ತಿರುವ ನೀನು ಯಾರು? ಹಸುರನೋ ಗಂಧರ್ವನೋ? ನಿನ್ನ ಸ್ಥಳ ಯಾವುದು? ನಿನಗೆ ಯಾರಿಂದ ಮರಣ ಒದಗಿರುವುದು? ಶ್ರೀರಾಮ ಭಕ್ತನಾದ ನನ್ನ ಬಳಿಗೆ ಹೋಗಿ ಶರಣು ಬೇಡು ಎಂದು ಯಾರು ನಿನ್ನ ಕಳಿಸಿದವರು? ನಿನ್ನ ಹೆಸರೇನು? ಸಮಾಧಾನವಾಗಿ ಕುಳಿತುಕೊಂಡು ನಿನಗೊದಗಿರುವ ಕಷ್ಟವೇನು ನನ್ನೊಡನೆ ಮರೆಮಾಚಿದೆ ಹೇಳು. ಕಂಜಬವದಿಗಳು ಬಂಧಿಸಬೇಕೆಂದು ರಾಮ ರಾಮ, ಕಂಜಬವದಿಗಳು ಬಂಧಿಸಬೇಕೆಂದು ಸಂಚು ಮಾಡಿದರೇನೋ ಕಾಣೆ ನಾನು, ಸಂಚು ಮಾಡಿದರೇನೋ ಕಾಣೆ ನಾನು, ಯಾರಲೋ ಮನುಜನೆ ಚರಣವ ಬಿಡಿದಿಹೆ, ಕಾರಣವೇನೆಂದು ಬೇಳೆ ನೀನು. ಅಯ್ಯೋ ಶ್ರೀರಾಮ ರಾಮ, ಈತನು ಯಾರೆಂಬುದು ಗೊತ್ತಾಗಲಿಲ್ಲವಲ್ಲ. ಅಂಜನ ಗರ್ಭ ಸಂಜಾತನಾದ ನನ್ನ ಸಾಮರ್ಥ್ಯವನ್ನು ಪರೀಕ್ಷಿಸಬೇಕೆಂದು ಈ ರೀತಿ ಆಟ ಆಡಿದನು ಏನೋ ಕಾಣದಲ್ಲ, ಅಥವಾ ಕಂಜಬೋಧಿಗಳೇನಾದರೂ ಸಂಚು ಮಾಡಿ ಕಳುಹಿಸಿರುವರೋ ಏನೋ ಕಾಣದಲ್ಲ. ಪಂಜರದಲ್ಲಿದ್ದ ಸುಖಕ್ಕೆ ಮಾರ್ಜನನು ಬಂದೆರಗಿದಂತೆ ಕಂಪಾಯನಗೊಂಡು ನಾನು ಎಷ್ಟು ಕೇಳಿದರೂ ಮಾತನಾಡದೆ ಗಡಗಡೆ ನಡುಗುತ್ತಿರುವನಲ್ಲ. ಶ್ರೀರಾಮಚಂದ್ರ, ನೀನೇ ಕಾಪಾಡು. ನನ್ನ ಸಲಹುವೆ ಜಾನಕಿ ರಮಣನೆ, ನನ್ನ ಸಲಹುವೆ ಜಾನಕಿ ರಮಣನೆ, ಶರಣನಿಗೀಗ ಅಭಯವ ಕೊಡುವೆ, ಶರಣನಿಗೀಗ ಅಭಯವ ಕೊಡುವೆ, ಯಾರಲೋ ಮನುಜನೆ ಚರಣವ ಬಿಡಿದಿಹೆ, ಕಾರಣವೇನೆಂದು ಬೇಳೆ ನೀನು. ಅಯ್ಯ ಮನುಜ, ಶ್ರೀರಾಮರ ಪಾದಾಣೆ ನಿನ್ನನ್ನು ಕಾಪಾಡುವೆನು. ನಿನಗೊದಗಿರುವ ಕಷ್ಟವೇನು ನನ್ನೊಡನೆ ಮರೆಮಾಚದೆ ಹೇಳು. ಆಂಜನೇಯ, ದಿಕ್ಕಿಲ್ಲದೆ ಪಾಪಿಯನ್ನು ಕೈ ಬಿಡದೆ ಕಾಪಾಡುವೆನೆಂದು ಅಭಯವನ್ನು ಕೊಟ್ಟಿದ್ದಕ್ಕೆ ನಾನು ಪುನರ್ಜನ್ಮ ಪಡೆದಂತೆ ಆಯಿತು. ಸ್ವಾಮಿ ಆಂಜನೇಯ, ದಾವಾಗ್ನಿಯೂ ಬಹಳವಾಗಿರುವುದು. ಅಪ್ಪಣೆಯನ್ನು ಕೊಟ್ಟಿದ್ದೆ, ಆದರೆ ಎಲ್ಲಿಯಾದರೂ ಹೋಗಿ ಜಲಪಾನವನ್ನು ಮಾಡಿ ಬರುವೆನು ಆಂಜನೇಯ. ಅಯ್ಯೋ ಪಾಪ, ಭೀತಿಯಿಂದ ಎಷ್ಟು ಆತುರನಾಗಿ ಬಂದಿರುವೆ. ಅದೋ ನೋಡು, ಅದೋ ನೋಡು, ಅಲ್ಲಿ ಕಾಣುವ ನದಿಯಲ್ಲಿ ಜಲಪಾನ ಮಾಡಿ ಬಾ ಹೋಗು. ತಮ್ಮ ಇಷ್ಟದಂತೆ ಆಗಲಿ ಆಂಜನೇಯ. ಈ ಕಾಕು ಮನುಷ್ಯನು ಈ ಕೀಕಾರಣ್ಯದಲ್ಲಿ ಯಾರೋ ಅವಿವೇಕಿಗಳು ಭೀಕರಗೊಳಿಸಿದ್ದರಿಂದ ಓಡಿ ಬಂದು ನನ್ನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಪ್ರಾಣದಾನ ಬೇಡಿದ್ದನು. ಇವನಿಂದ ಬೆನ್ನಟ್ಟಿ ಬರುವ ವೈರಿಗಳ ಸುಳಿವೇ ಇಲ್ಲವಲ್ಲ. ಹೇಳಿ, ತ್ರಿಲೋಕವೆಲ್ಲ ಒಗ್ಗಟ್ಟಾಗಿ ಬರಲಿ, ಶ್ರೀರಾಮಚಂದ್ರರ ದಯವಂದಿರಲಿ. ರಾಮ 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 ಸೀತಾ ರಾಮ 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 ಸೀತಾ. ನಾರಾಯಣ ನಾರಾಯಣ. ಪರಿಪಾಗೆ ರಾಮ ಪಾವನ ನಾಮ ವರಬಲ ಭೀಮ ಪಾಹಿ ಶ್ರೀರಾಮ ರಘೋತ್ತಮ ಪಾಹಿ ಶ್ರೀರಾಮ
ಪರಿಪಾಹಿ ರಾಮ ಪಾವನ ನಾಮ ಪರಬಲ ಭೀಮ ಪಾಹಿ ಶ್ರೀರಾಮ ರಘೋತ್ತಮ ಪಾಹಿ ಶ್ರೀರಾಮ ನಾರಾಯಣ ರಾಮ ಸೀತಾ ರಾಮ ಲೀಲಾ ರಾಮ ರಾಜ ಸೋಮವದನ ರಾಮ ಸೀತಾ ರಾಮ ಲೀಲಾ ರಾಮ ರಾಜ ಸೋಮವದನ ರಾಮಣೀಯ ನೀಲ ಮೇಘ ರಾಮ ಪಾಹಿ ರಾಘವ ಪರಿಪಾಹಿ ರಾಮ ಪಾವನ ನಾಮ ಪರಬಲ ಭೀಮ ಪಾಹಿ ಶ್ರೀರಾಮ ರಘೋತ್ತಮ ಪಾಹಿ ಶ್ರೀರಾಮ ನಾರಾಯಣ ನಾರಾಯಣ ಅತ್ತ ಚಂದ್ರಭಾನ ರಾಜನನ್ನು ಅತ್ತ ಚಾರ್ಮಾತಾ ದೇವಿಯನ್ನು ಅಯೋಧ್ಯೆಗೆ ಕಳುಹಿಸಿ ಬರಲು ಹೋದನಷ್ಟೇ ಇತ್ತ ಚಂದ್ರಭಾನು ರಾಜನಿಗೆ ಆಂಜನೇಯನು ಅಭಯವನ್ನು ಕೊಟ್ಟನೋ ಅಥವಾ ಉದಾಸೀನ ಮಾಡಿದನೋ ಏನು ವಿಚಿತ್ರ ನಡೆಯಿತೋ ಕಾಣಿನಲ್ಲ. ಇರಲಿ, ಆಂಜನೇಯನ ಆಶ್ರಮಕ್ಕೆ ಹೋಗಿ ಆಲೋಚಿಸುವೆನು. ನಾರಾಯಣ ನಾರಾಯಣ. ರಾಮ ಸೀತಾ ರಾಮ ಲೀಲಾ ರಾಮ ರಾಜ ಸೋಮವದನ ರಾಮ ಸೀತಾ ರಾಮ ಲೀಲಾ ರಾಮ ರಾಜ ಸೋಮವದನ ರಾಮಣೀಯ ನೀಲ ಮೇಘ ರಾಮ ಪಾಹಿ ರಾಘವ ಪರಿಪಾಹಿ ರಾಮ ಪಾವನ ನಾಮ ಪರಬಲ ಭೀಮ ಪಾಹಿ ಶ್ರೀರಾಮ ರಘೋತ್ತಮ ಪಾಹಿ ಶ್ರೀರಾಮ ನಾರಾಯಣ ನಾರಾಯಣ. ಶ್ರೀರಾಮಚಂದ್ರ, ಏನು ಮೋಸವಾಯಿತು? ರಾಮ ಸೇವೆಗೆ ಬಾಹಿರನಾದ ನನಗೆ ರಾವು ಹಿಡಿದಂತೆ ಆ ಕೇಡಿಗನು ಓಡಿ ಬಂದು ಏನು ಮೋಸ ಮಾಡಿದನು? ಆಗಲಿ, ದಾಹವನ್ನು ಆರಿಸಿಕೊಂಡು ಹೋದವನು ಬರಲಿ, ಧಿಕ್ಕರಿಸಿ ಮಾತನಾಡಿ ನಂತರ ಕೈಬಿಡದೆ ಕಾಪಾಡುವೆನು. ಸ್ವಾಮಿ, ತಮ್ಮ ಅಪ್ಪಣೆಯಂತೆ ನದಿ ತೀರಕ್ಕೆ ಹೋಗಿ ಜಲಪಾನವನ್ನು ಮಾಡಿ ಬಂದಿರುವರು. ಎಲ್ಲವೋ ಮೋಸಗಾರ, ನನ್ನ ಹತ್ತಿರಕ್ಕೆ ಬಾ. ನೀನು ಮಿತ್ರನೇನೋ ದ್ರೋಹಿ. ನಿನ್ನ ಮೋಸವು ನಾರದ ಮಹಾತ್ಮರಿಂದ ಗೊತ್ತಾಯಿತು. ಮೊದಲು ಈ ಸ್ಥಳವನ್ನು ಬಿಟ್ಟು ನೀನು ಇಷ್ಟ ಬಂದ ಕಡೆ ಹೊರಡು. ನಿನಗೋಸ್ಕರ ಪರಾಪರ ವಸ್ತುವಾದ ಶ್ರೀರಾಮಚಂದ್ರನ ವೈರಿಯನ್ನಾಗಿ ಮಾಡಿಕೊಂಡನು. ಇಲ್ಲವೋ ವಂಚಕ ದ್ರೋಹಿ, ಮೊದಲು ಈ ಸ್ಥಳವನ್ನು ಬಿಟ್ಟು ನೀನು ಇಷ್ಟ ಬಂದ ಕಡೆ ಹೊರಡು. ಮಾಡಿದ್ದೇನೆ ಹನುಮಾನಿನಗೆ ನಾನು ಮಾಡಿದ್ದೇನೆ ಹನುಮಾನಿನಗೆ ನಾನು ಮಾಡಿದ್ದೇನೆ ಗಣರಾಜಗಾಗಿ ನಾನು ಗಣರಾಜಗಾಗಿ ನಾನು ಹೊಡಿ ಬಂದು ನಿನ್ನ ಹನುಮಾನಿನಗೆ ನಾನು ಅಪರಾಧವನ್ನು ನಾನು ಅಪರಾಧವನ್ನು ನಾನು ಮಾಡಿದವನು ಅಲ್ಲ. ಸ್ವಾಮಿ ಆಂಜನೇಯ, ಈ ಅಲ್ಪ ಪ್ರಾಣಕ್ಕೋಸ್ಕರ ನಾನು ನಿನಗೆ ಬಹಳ ಮೋಸ ಮಾಡಿದ್ದೇನೆ. ಕೈ ಬಿಡದೆ ಕಾಪಾಡುವೆನೆಂದು ಅಭಯವನ್ನು ಕೊಟ್ಟಿದ್ದಕ್ಕೆ ನಾನು ಪುನರ್ಜನ್ಮ ಪಡೆದಂತೆ ಆಯಿತು.
ನಿರಪರಾಧಿಯಾದ ನನ್ನನ್ನು ಕೃಪೆ ಇಟ್ಟು ಕಾಪಾಡು ಕಾಪಾಡು. ಅಯ್ಯೋ ಏನು ಮಾಡಲಿ ರಾಮಚಂದ್ರ, ನಿನ್ನ ದಯವಿದ್ದಂತಾಗಲಿ. ಅಯ್ಯ ಸಾಧು ಪುರುಷನೇ, ಮೇಲೇಳು. ನಿನ್ನಲ್ಲೇನೂ ತಪ್ಪಿಲ್ಲ. ನಿನ್ನನ್ನು ಎದುರಿಸಬೇಕೆಂದು ಗದರಿಸನೆ ಹೊರತು ಮತ್ತೆ ಬೇರೆ ಇಲ್ಲ. ನಾನು ಕೊಟ್ಟ ಭಾಷೆಯಂತೆ ಕಾಪಾಡದೆ ಕೈ ಬಿಡುವುದಿಲ್ಲ. ನೀನು ಹೆದರಬೇಡ, ಧೈರ್ಯವಾಗಿರು. ಇಲ್ಲಿ ಬಾ. ಆಲಯ ಪರಿಯಂತೆ ಬಾಲವ ತೆರೆದು ಇಲೆಯಿಂದಲೇ ಸಲಹುವೆ ಬಾ. ಆಲಯ ಪರಿಯಂತೆ ಬಾಲವ ತೆರೆದು ಲೀಲೆಯಿಂದಲೇ ಸಲಹುವೆ ಬಾ. ನಿನ್ನ ಪ್ರಾಣಕ್ಕೆ ಹೊಣೆಯಾಗಿರುವೆ ಬಾಲದ ಕೋಟೆಯಲ್ಲಿ ಕುಳಿತು. ನಿನ್ನ ಪ್ರಾಣಕ್ಕೆ ಹೊಣೆಯಾಗಿರುವೆ ಬಾಲದ ಕೋಟೆಯಲ್ಲಿ ಕುಳಿತು. ಸುಖದಿ ನೀನು ಬದುಕುಬಾರೆ, ಸುಖದಿ ನೀನು ಬದುಕುಬಾರೆ. ರಾಮಚಂದ್ರರ ದಯವೊಂದಿರಲಿ. ಆಲಯ ಪರಿಯಂತೆ ಬಾಲವ ತೆರೆದು ಲೀಲೆಯಿಂದಲೇ ಸಲಹುವೆ ಬಾ. ಆಲಯ ಪರಿಯಂತೆ. ಅಯ್ಯ ಚಂದ್ರಭಾನ ರಾಜ, ನೀನು ನನ್ನ ಬಾಲದ ಕೋಟೆಯೊಳಗೆ ಕುಳಿತುಕೋ. ನಾನು ಈ ಕವಾಟದ ಬಳಿಯಲ್ಲಿ ಕುಳಿತುಕೊಂಡು ನಿನ್ನ ಬೆನ್ನಟ್ಟಿ ಬರುವ ವೈರಿಗಳು ಯಾರೆಂಬುದನ್ನು ನೋಡುತ್ತೇನೆ. ಅಸ್ಥಿ ರಕ್ಷಕನೇ ಬರಲಿ, ನಾನು ನೋಡಿಕೊಳ್ಳುತ್ತೇನೆ. ನೀನು ಧೈರ್ಯವಾಗಿರು. ರಾಮ 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 ಸೀತಾರಾಮ. ಸ್ವರಾಜರ ವರಂ ಪಡೆದು ಸುರಾಹುರವ ಗೆಲ್ಲುವೆ. ಸ್ವರಾಜರ ವರಂ ಪಡೆದು ಸುರಾಹುರವ ಗೆಲ್ಲುವೆ. ಸುರಾಹುರವ ಗೆಲ್ಲುವೆ. ಸುರಾಹುರವ ಗೆಲ್ಲುವೆ. ಇರಾನಿಗಳು ಅದೋರಿಗರು ಕರಾದರದಿ ಢೋಲ್ಪೆ. ಇರಾನಿಗಳು ಅದೋರಿಗರು ಕರಾದರದಿ ಢೋಲ್ಪೆ. ಕರಾದರದಿ ಢೋಲ್ಪೆ. ಏನೇ ಯಾರ ಅಕ್ಷತ್ರಿಕ ಶ್ರೀರಾಮನು ನನಗೆ ಕೊಟ್ಟ ವಾಗ್ದಾನದಂತೆ ವೈರ್ಯ ಶಿರವನ್ನು ತಂದು ಒಪ್ಪಿಸಲಿಲ್ಲವಲ್ಲ. ಪ್ರಭುವರನೆಂಬ ಮತದಿಂದ್ರವನು ಮತ್ತು ಅಗಾಧ ಕಾರ್ಯವೆಂದು ಸುಮ್ಮನೆ ಇರುವನು. ನನ್ನ ಮನಸ್ಸು ಬಹಳ ಗಾಬರಿ ಆಗಿರುವುದು. ಗುರುಗಳೇ, ಶ್ರೀರಾಮನು ಎಂದಿಗೂ ಮೋಸ ಮಾಡುವುದಿಲ್ಲ. ಕೊಟ್ಟ ಭಾಷೆಯಿಂದ ನಡೆದುಕೊಳ್ಳುವನು. ಬನ್ನಿ ಅವಧಿ ಪರಿಸ್ಥಿತಿ ಎಂದು ಕೇಳೋಣ. ವರಂ ಪಡೆದು ಸುರಾಹುರವ ಗೆಲ್ಲುವೆ. ವರಂ ಪಡೆದು ಸುರಾಹುರವ ಗೆಲ್ಲುವೆ. ಸುರಾಹುರವ ಗೆಲ್ಲುವೆ. ಸುರಾಹುರವ ಗೆಲ್ಲುವೆ. ವಿರೋಧಿಗಳು ಅದೋರಿಗರು ಕರಾದರದಿ ಢೋಲ್ಪೆ. ವಿರೋಧಿಗಳು ಅದೋರಿಗರು ಕರಾದರದಿ ಢೋಲ್ಪೆ. ಕರಾದರದಿ ಢೋಲ್ಪೆ. ಕರಾದರದಿ ಢೋಲ್ಪೆ. ಏನ ಮಾಡಲೆ ನಾನೇನ ಮಾಡಲೆ. ಏನ ಮಾಡಲೆ ನಾನೇನ ಮಾಡಲೆ. ಅದಮ್ಮ ವೈರೆ ಇರವ ತರಲು ಬೆಟ್ಟ ಬಾಣ ಪುನಃ ಬಂದಿತು. ಸಹೋದರ, ಅದಮ್ಮ ವೈರೆ ಇರವ ತರಲು ಬೆಟ್ಟ ಬಾಣ ಪುನಃ ಬಂದಿತು. ವೈರಿ ದೊರೆಯಲಿಲ್ಲವೇನಿತು. ಲಕ್ಷ್ಮಣ, ವೈರಿ
ಅಣ್ಣ, ವಿಶ್ವಾಮಿತ್ರ ಯಾಗ ಕೆಡಿಸಿದ ಶಿರವನ್ನು ತರಬೇಕೆಂದು ಕೋದಂಡಾಸವನ್ನು ಬಿಟ್ಟೆನು. ಅದು ಧಾರಾ ಮಂಡಲವನ್ನೆಲ್ಲ ಗೋವು ಪಾದದಷ್ಟು ಬಿಡದೆ ತಡಕಿ ಹುಡುಕಿದಾಗ್ಯೂ ದೊರೆಯಲಿಲ್ಲವೆಂದು ಅಸ್ತ್ರವು ಪುನಃ ಬಂದಿರುವುದು. ವಿಶ್ವಾಮಿತ್ರಿಗೆ ವೈರಿಯು ಸಿಕ್ಕಲಿಲ್ಲವೆಂದು ಹೇಳಿದರೆ ಕೋಪ ಮಾಡುವರು. ಇದಕ್ಕೇನು ಮಾಡೋಣ ಲಕ್ಷ್ಮಣ? ಅಣ್ಣ, ನೀವು ಚಿಂತೆ ಮಾಡುವುದನ್ನು ಬಿಟ್ಟು ನನಗೆ ಅಪ್ಪಣೆಯನ್ನು ಕೊಡು. ಅಗ್ನಿಯಂತೆ ಬೋರ್ಗರಿಸುತ್ತಿರುವ ಸನ್ಮೋಹನಾಸ್ತ್ರವನ್ನು ಹೂಡಿ ಮೇಘನಾಥನು ಬುಸ್ಗರಿಸುತ್ತಿರುವನು. ಮೇಘನಾಥನು ಭಸ್ಮೀಕರಿಸಿದಂತೆ ದೂರ್ತನ ಶಿರವನ್ನು ತಂದು ನಿನ್ನ ಪಾದದ ಮೇಲೆ ಉಳಿಸುವನು. ನನಗೆ ಅಪ್ಪಣೆಯನ್ನು ಕೊಡೋಣ. ಸೇವಕ, ಸಮಾಚಾರವೇನು? ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ವಿಶ್ವಾಮಿತ್ರ ಮಾಮನಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ರಾಮಚಂದ್ರ. ಮಹಾತ್ಮರೇ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಬಹಳ ಸಂತೋಷ. ನೀನು ಇಷ್ಟದಂತೆ ಆಗಲಿ ರಾಮಚಂದ್ರ. ರಾಮಚಂದ್ರ, ನೀನು ನನಗೆ ಕೊಟ್ಟ ವಾಗ್ದಾನದಂತೆ ವೈರ್ಯ ಶಿರವನ್ನು ತಂದು ಒಪ್ಪಿಸಲಿಲ್ಲವಲ್ಲ. ಪ್ರಭುವರೆಂಬ ಮತದಿಂದಿರುವೆಯೋ ಮತ್ತು ಅಗಾಧ ಕಾರ್ಯವನ್ನು ಸುಮ್ಮನೆ ಇರುವೆಯೋ? ಸ್ವಾಮಿ ವಿಶ್ವಾಮಿತ್ರರೇ, ನಾನು ನಿಮಗೆ ಕೊಟ್ಟ ವಾಗ್ದಾನವು ಸುಳ್ಳಾದರೆ ನಾನೇ ಯಜ್ಞಕ್ಕೆ ಆಹುತಿಯಾಗುವೆನೆಂದು ನಿಮಗೆ ಭಾಷೆ ಕೊಟ್ಟಿಲ್ಲವೇ? ಒಂದು ದಿನ ಮಾತ್ರ ಅವಧಿಯನ್ನು ಕೊಡಿ, ನಿನ್ನ ವೈರ್ಯ ಶಿರವನ್ನು ತಂದು ಒಪ್ಪಿಸುತ್ತೇನೆ. ಸರಿ, ಬಹಳ ಸಂತೋಷ. ನಿನ್ನನ್ನು ಪರೀಕ್ಷೆ ಮಾಡಲಾರೆನು. ಅವಧಿ ಪೂರೈಸಿದ್ದೆಂದು ಪುನಃ ಬರುತ್ತೇನೆ. ಮಹಾತ್ಮರ ದಯಮಾಡಿಸಬಹುದು. ಪಡ ನಾರಾಯಣ. ನಟವರ ಗಂಗಾಧರ ಉಮಾಶಂಕರ ವಿಲೀಲಾ ವಿನೋದ ವಿಹಾರಿ. ನಟವರ ಗಂಗಾಧರ ಜನನ ಮರಣಂದು ಚದುರಂಗವಾಗಿ ಜನನ ಮರಣಂದು ಚದುರಂಗವಾಗಿ ಜನರೇ ಕಾಯಾಗಿ ಜನರೇ ಕಾಯಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ ನಗುವೆ ನೀ ತೂಗಿ ನಗುವೆ ನೀ ತೂಗಿ ನಟವರ ಗಂಗಾಧರ ಉಮಾಶಂಕರ
ಬಿಹಾರಿ ನಟವರ ಗಂಗಾ ತೋರು ನಲಿವಿಂದ ನೀ ಬಾಳಿನಂದ ತೋರು ನಲಿವಿಂದ ನೀ ಬಾಳಿನಂದ ಭ್ರಮೆಯ ತುಂಬಿರುವೆ ದಾರಿ ಕವಲಾಗಿ ಮನೆ ಮಾರುವಾಗ ದಾರಿ ಕವಲಾಗಿ ಮನೆ ಮಾರುವಾಗ ಪ್ರಭುವೇ ಮುಂಬಿಡುವೆ ಪ್ರಭುವೇ ಮುಂಬಿಡುವೆ ನಟವರ ಗಂಗಾಧರ ಉಮಾಶಂಕರ ಇಂದಿಲ ವಿನೋದ ವಿಹಾರಿ ನಟವರ ಗಂಗಾಧರ ನಾರಾಯಣ ನಾರಾಯಣ. ಅತ್ತ ಚಂದ್ರಭಾನು ರಾಜನನ್ನು ಆಂಜನೇಯನು ಬಾರದ ಕೋಟೆಯೊಳಗೆ ಕುಳ್ಳಿರಿಸಿಕೊಂಡು ಹರಿಹರ ಬ್ರಹ್ಮಾದಿಗಳಿಗೂ ಗೋಚರವಾಗದಂತೆ ಮುದ್ರಿಕೆ ಹಾಕಿರುವನು. ಅತ್ತ ಶ್ರೀರಾಮಚಂದ್ರನೋ ವೈರಿಯನ್ನು ಕಾಣದೆ ಕಳವಳ ಪಡುತ್ತಿರುವನು. ನನಗಾದರೋ ಈ ವಿಷಯ ಗೊತ್ತೇ ಇರುವುದು, ನಾನೇಕೆ ಹೃದಯದೊಳಗೆ ಅಡಗಿಸಿಕೊಳ್ಳಲಿ? ಬೇಡ ಬೇಡ, ಶ್ರೀರಾಮಚಂದ್ರನಿಗೆ ಹೋಗಿ ಇಲ್ಲಿನ ವಿಷಯಗಳನ್ನೆಲ್ಲ ತಿಳಿಸುತ್ತೇನೆ. ನಾರಾಯಣ ನಾರಾಯಣ. ಜ್ಞಾನ ಗುಣಶೀಲ ಕರುಣಾಲವಾಲ ಜ್ಞಾನ ಗುಣಶೀಲ ಕರುಣಾಲವಾಲ ತಿಳಿಯೇ ನೀನೀಗ ತಿಳಿಯೇ ನೀನೀಗ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರಿ ನಟವರ ಗಂಗಾಧರ ನಾರಾಯಣ ನಾರಾಯಣ. ಸಹೋದರ ಶಿವ ಶಿವ ನಿನ್ನ ಕರುಣ ಕಟಾಕ್ಷವೀಗಾಯ್ತೆ ವೈರಿಯು ಕಾಣದೆ ವಿಶ್ವಾಮಿತ್ರರಿಗಿತ್ತ ವಾಗ್ದಾನವು ಸುಳ್ಳಾಗುವುದಲ್ಲ. ಪರಮೇಶ್ವರ ವೈರಿಯ ಶಿರವನ್ನು ತಂದೊಪ್ಪಿಸುತ್ತೇನೆಂದು ಕೋದಂಡಾಸ್ತ್ರವನ್ನು ಬಿಟ್ಟನು. ಅದು ಭೂಮಂಡಲವನ್ನು ಸುತ್ತಿ ತಡಕಿಯೂ ಹುಡುಕಿದಾಗ್ಯೂ ದೊರೆಯಲಿಲ್ಲವೆಂದು ನಿರಾಸೆಯಿಂದ ಬಂದಿರುವುದು. ವಿಶ್ವಾಮಿತ್ರರಿಗಿಂತ ಅವಧಿಯಾದರೂ ಅತಿಕ್ರಮಿಸುತ್ತಾ ಬಂದಿತ್ತು. ಮುಂದೇನು ಮಾಡುವುದು ಲಕ್ಷ್ಮಣ? ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ನಾರದ ಮಹಾತ್ಮರಿಗೆ ವಂದಿಸುವೆನು. ರಾಮಚಂದ್ರ ನಿನಗೆ ಮಂಗಳವಾಗಲಿ. ನಾರದ ಮಹಾತ್ಮರ ಶ್ರೀರಾಮಚಂದ್ರ ಮಹಾತ್ಮರೇ, ಇದೇನು ನಿಮ್ಮ ಮುಖ ಕಮಲವು ಇಷ್ಟು ಕುಂದಿರಲು ಕಾರಣವೇನು? ನಾರದ ಮಹಾತ್ಮರೇ, ಬೆನ್ನ
ಮಹಾತ್ಮರೇ, ವಿಶ್ವಾಮಿತ್ರ ಶಿರವನ್ನು ಯಾಗ ಕಡಿಸಿದವನ ಶಿರವನ್ನು ತರಬೇಕೆಂದು ಕೋದಂಡಾಸವನ್ನು ಬಿಟ್ಟೆನು. ಅದು ಧಾರಾಮಂಡಲವನ್ನೆಲ್ಲ ಸುತ್ತಿ ನಿರಾಸೆಯಿಂದ ಬಂದಿರುವುದು. ಹಾಗಾದರೆ ವೈರ್ಯ ನೆಲೆಯು ದೊರೆಯಲಿಲ್ಲವೇನು? ನಾರದ ಮಹಾತ್ಮರೇ, ವೈರ್ಯ ನೆಲೆಯು ತಿಳಿಯುವುದಿಲ್ಲ ಮಹಾತ್ಮರೇ. ತ್ರಿಲೋಕವನ್ನೆಲ್ಲ ಸುತ್ತಿ ತಡಕ್ಕೆ ಹುಡುಕಿದಾಗ್ಯೂ ದೊರೆಯಲಿಲ್ಲವೆಂದು ಅಸ್ತ್ರವು ಲಜ್ಜೆಯಿಂದ ಪುನಃ ಬಂದಿರುವುದು. ಇದಕ್ಕೇನು ಮಾಡೋಣ ನಾರದರೆ? ಹಾಗಾದರೆ ವೈರ್ಯ ನೆಲೆಯು ದೊರೆಯಲಿಲ್ಲವೇನು? ನಿಜವಾಗಿ ತಿಳಿದಿಲ್ಲ ಮಹಾತ್ಮರೇ. ತಿಳಿದಿದ್ದರೆ ನಾನು ಸುಮ್ಮನಿರುತ್ತಿದ್ದೇನೆ. ಏನಯ್ಯ ರಾಮಚಂದ್ರ, ಏನೂ ಅರಿಯದವನಂತೆ ನನ್ನನ್ನು ಕೇಳುತ್ತಿರುವೆಯಲ್ಲ? ಗೊತ್ತಿಲ್ಲದೆ ಕೇಳುತ್ತಿರುವೆಯಾ ಅಥವಾ ನನ್ನನ್ನು ಹಾಸ್ಯ ಮಾಡಲು ಕೇಳುತ್ತಿರುವೆಯಾ? ನಿಜವಾಗಿ ಹೇಳು ನಾರದ ಮಹಾತ್ಮರೇ. ಖಂಡಿತವಾಗಿಯೂ ಆತನ ನೆಲೆಯು ತಿಳಿಯದು. ತಿಳಿದಿದ್ದರೆ ನಾನು ಸುಮ್ಮನಿರುತ್ತಿದ್ದೇನೆ. ಅಯ್ಯ ರಾಮಚಂದ್ರ, ವಿಶ್ವಾಮಿತ್ರನ ಯಾಗದ ಮುಂದಿಟ್ಟಿದ್ದ ಜಲಕುಂಭಕ್ಕೆ ಬಿದ್ದ ಪಕ್ಷಿಯು ನಿಮ್ಮ ತಂದೆ ಚಂದ್ರಭಾನುರಾಜನು ಹೊಡೆದ ಪಕ್ಷಿ ಅಲ್ಲವೇ? ಹಿಂದೆ ನಿನ್ನ ದರ್ಶನಕ್ಕೆ ಬಂದಿದ್ದಾಗ ತ್ರಿಶಂಕುರಾಜನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದರು. ಆಗ ಆ ರಾಜನಿಗೆ ನಿಮ್ಮ ಚಿಕ್ಕ ತಂದೆಯು ಮರ್ಯಾದೆಯನ್ನು ಕೊಡಲಿಲ್ಲವೆಂದು ಆ ದ್ವೇಷವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ತಂತ್ರದಿಂದ ಯಾಗವನ್ನು ಪ್ರಾರಂಭ ಮಾಡಿದರು. ಆ ಯಾಗಕ್ಕೆ ನೀನು ಸಹಾಯಕನಾಗುವಂತೆ ಶಿಷ್ಯರ ಮುಖೇನ ಆಹ್ವಾನ ಪತ್ರಿಕೆಯನ್ನು ಕಳುಹಿಸಿದರು. ಹೌದು. ಅದು ಅಲ್ಲದೆ ಅತ್ತ ಚಂದ್ರಭಾನುರಾಜನಿಗೆ ತನ್ನ ಮಾಯೆಯಿಂದ ಕೆಟ್ಟ ಸ್ವಪ್ನವನ್ನುಂಟು ಮಾಡಿ ಆತನು ಕಾಡಿಗೆ ಬರುವಂತೆ ಮಾಡಿದನು. ಕಾಡಿಗೆ ಬಂದ ರಾಜನನ್ನು ವಿಶ್ವಾಮಿತ್ರನ ಯಾಗಶಾಲೆಗೆ ಬರುವಂತೆ ಮನಸೃಷ್ಟಿಸಿ ಕಾಡಿಗೆ ಬಂದ ರಾಜನನ್ನು ವಿಶ್ವಾಮಿತ್ರನ ಯಾಗಶಾಲೆಗೆ ಬರುವಂತೆ ಮನಸೃಷ್ಟಿಸಿ ಯಾಗಶಾಲೆಗೆ ಬಂದ ರಾಜನನ್ನು ಇಲ್ಲ ಸಲ್ಲುವುದರ ನಿಷ್ಠೂರದ ಮಾತುಗಳನ್ನಾಡಿ ಅದಕ್ಕೆ ಆತನು ಕೋಪಿಸಿಕೊಂಡು ಹೋಗುವ ದಾರಿಯಲ್ಲಿ ಗಿಡದ ಮೇಲೆ ಒಂದು ಮಾಯಾ ಪಕ್ಷಿಯನ್ನು ನಿರ್ಮಿಸಿ ಆ ಪಕ್ಷಿಯು ಆತನನ್ನು ನೋಡಿ ಅಣಕಿಸುವಂತೆ ಮಾಡಿದನು. ಹೌದಾ ಮಹಾತ್ಮರೇ? ಅದನ್ನು ಕಂಡ ಚಂದ್ರಭಾನುವು ಕೋಪದಿಂದ ಆ ಪಕ್ಷಿಯನ್ನು ಹೊಡೆದನು. ಆ ಪಕ್ಷಿಯು ಅರಜೀವದಿಂದ ಕೆಳಕ್ಕೆ ಬೀಳದೆ ಹಾರಿ ಹೋಗಿ ವಿಶ್ವಾಮಿತ್ರನ ಯಾಗದ ಮುಂದಿಟ್ಟಿದ್ದ ಜಲಕುಂಭಕ್ಕೆ ಬಿದ್ದಿತು. ಹೌದು. ಅದನ್ನು ಕಂಡ ವಿಶ್ವಾಮಿತ್ರನು ಯಾಗವು ಭಂಗವಾಯಿತು, ಯಾಗವನ್ನು ಭಂಗಪಡಿಸಿದವನು ಯಾರೇ ಆಗಲಿ ಆತನ ಶಿರವನ್ನು ಕಡಿದು ತಂದು ಇಡಬೇಕೆಂದು ನಿನ್ನಿಂದ ಭಾಷೆ ತೆಗೆದುಕೊಂಡರು. ಅದರಂತೆ ನೀನು ಇಂದು ಮುಂದೆ ಯೋಚಿಸದೆ ನಿಮ್ಮ ಚಿಕ್ಕಪ್ಪನನ್ನು ಕೊಲ್ಲಲು ಹೊರಟು ಬ್ರಹ್ಮಾಸ್ತ್ರವನ್ನು ಬಿಟ್ಟಿರುವೆ. ಈ ವಿಚಾರವನ್ನು ಅಶರೀರವಾಣಿಯಿಂದ ತಿಳಿದ ರಾಜನು ಪಾರ್ವತಿ ಪರಮೇಶ್ವರನನ್ನು ಪ್ರತ್ಯಕ್ಷ ಮಾಡಿಕೊಂಡರು ಸಾಗದ ಹೋಗದ ಕಾರಣ ಕಡೆಗೆ ನಿನ್ನ ಮೆಚ್ಚಿನ ಭಕ್ತನಾದ ಆಂಜನೇಯನ ಬಳಿಗೆ ಹೋಗಿ ಪ್ರಾಣದಾನವನ್ನು ಬೇಡಿದನು. ಅದಕ್ಕೆ ಆಂಜನೇಯನು ನಿನ್ನ ಚರಣದ ಮೇಲೆ ಹಣೆಯಿಟ್ಟು ನಿನ್ನನ್ನು ಕಾಪಾಡುವೆನೆಂದು ತನ್ನ ಬಾಲದ ಕೋಟೆ ಅಳಗಿಸಿಕೊಂಡಿರುವನು ರಾಮಚಂದ್ರ. ಇದು ನಿಜವೇ ಸ್ವಾಮಿ? ಹೌದು ರಾಮಚಂದ್ರ. ಹಾ, ಶಿವ ಶಿವ. ಶಿವ ಶಿವನೆನ್ನ ಮಗನು ಪಿತನ ವಧಿಸುವಂತಾಯ್ತೆ. ಜನನೆಂದು ಭಾವಿಸಿದ್ದೆನು, ಇಂದು ನನಗೆ ವೈರಿಯಾದನೆ ಶಿವ ಶಿವ. ಅಯ್ಯೋ ಶಿವ ಶಿವ, ತಂದೆಯ ಶಿರವನ್ನು ಮಗನ ಕೈಯಿಂದ ಕಡಿಸಬೇಕೆಂದಿರುವೆಯಾ? ಈ ಅಪವಾದವನ್ನು ನಾನು ಹೇಗೆ ಸಹಿಸಲಿ, ಹೇಗೆ ಜೀವಿಸಲಿ?
ಅಯ್ಯೋ ಪರಮೇಶ್ವರ, ಆದರೂ ಚಿಂತೆ ಇಲ್ಲ, ಮುನಿಯ ಪಂಥವನ್ನು ನೆರವೇರಿಸದೆ ಬಿಡುವುದಿಲ್ಲ. ಸ್ವಾಮಿ ನಾರದ ಮಹಾತ್ಮರೇ, ತಮ್ಮ ಕೃಪೆಯಿಂದ ನಾನು ಕೃತಾರ್ಥನಾದೆನು, ಧನ್ಯನಾದೆನು. ಆಂಜನೇಯನ ಬಳಿಗೆ ಭರತ ಶತ್ರುಘ್ನರನ್ನು ಕಳುಹಿಸುತ್ತೇನೆ. ಈ ವಿಷಯವನ್ನು ತಿಳಿದ ಕೂಡಲೇ ಅಂತರಿಕ್ಷದಲ್ಲಿ ಹಾರಿ ಬಂದು ನನ್ನ ವೈರಿಯನ್ನು ನನಗೊಪ್ಪಿಸಿ ಕ್ಷಮಾಪಣೆಯನ್ನು ಬೇಡುವೆನು. ಅಯ್ಯ ಅಯ್ಯ ಭರತ, ಅಯ್ಯ ಭರತ, ಕೋದಂಡಾಸ್ತ್ರ ಬಿಟ್ಟಿರುವುದನ್ನು ಕೋದಂಡ ಬಿಟ್ಟಿರುವುದನ್ನು ಆಂಜನೇಯಗೆ ತಿಳಿಸಿ ನನ್ನ ವೈರಿಯನ್ನು ಬಿಟ್ಟುಕೊಡೊಂದು ಹೇಳುವೆ. ಆತನನ್ನು ಕರೆದುಕೊಂಡು ಬಾ ಹೋಗು. ಹಾಗೆ ಆಗಲಿ ಅಣ್ಣ. ಗೋಪ್ಯನೆಂದು ನೀ ಭ್ರಮಯ ಪಡೆದಿರೋ, ನೃತ್ಯನೆಂದು ನೀ ಭ್ರಮಯ ಪಡೆದಿರೋ, ನೃತ್ಯನೆಂದು ನೀ ಭ್ರಮಯ ಪಡೆದಿರೋ. ಗೋಡುಗಾರ ಯುಕ್ತಿಯಿಂದ ತಳೆದು ತರುವೆ ನಾನು, ಗೋಡುಗಾರ ಯುಕ್ತಿಯಿಂದ ತಳೆದು ತರುವೆ ನಾನು. ಅದಮ ಕಪಿಯ ಮದವ ಮುರಿದು ಹಿಡಿದು ತರುವೆ ನಾನು, ಅದಮ ಕಪಿಯ ಮದವ ಮುರಿದು ಹಿಡಿದು ತರುವೆ ನಾನು, ಹಿಡಿದು ತರುವೆ ನಾನು, ಹಿಡಿದು ತರುವೆ ನಾನು. ಅಣ್ಣ, ನನಗೆ ಅಪ್ಪಣೆಯನ್ನು ಕೊಡು. ಆ ಮುದುಕಪ್ಪೆಯನ್ನು ಹಿಡಿದು ಅವನ ರಕ್ತವನ್ನು ಕಾಲುವೆಯಾಗಿ ಹರಿಸಿ ಹಿಡಿದು ತಂದು ನಿಮ್ಮ ಪಾದದಲ್ಲಿ ಉಳಿಸುವನು. ಭರತ ಅಣ್ಣ, ಕೇಳಯ ಭರತಾನೆ ನಾ ಬೇಳುವೆ, ಕೇಳಯ ಭರತಾನೆ. ಅಣ್ಣ, ಕೇಳಯ ಭರತಾನೆ ನಾ ಕೇಳುವೆ, ಕೇಳಯ ಭರತಾನೆ. ಅಣ್ಣ, ಸರದಿಗೆ ಸೇತುವೆ ಕಾಟಿದ ತೀರನ. ಸರದಿಗೆ ಸೇತುವೆ ಕಾಟಿದ ತೀರನ, ಕೇಳಯ ಭರತಾನೆ ನಾ ಬೇಡುವೆ, ಕೇಳಯ ಭರತಾನೆ. ಅಣ್ಣ, ಹನುಮನ ಮೇಲಿನಗೆ ಕೋಪವು ತರವಲ್ಲ, ಹನುಮನ ಮೇಲಿನಗೆ ಕೋಪವು ತರವಲ್ಲ, ಕೇಳಯ ಭರತಾನೆ ನಾ ಬೇಡುವೆ, ಕೇಳಯ ಭರತಾನೆ. ಅಯ್ಯ ಭರತ, ಅಣ್ಣ, ಆಂಜನೇಯನನ್ನು ನೀನು ಸೆರೆ ಹಿಡಿದು ತಂದರೆ ನನ್ನ ಮನಸ್ಸಿಗೆ ವ್ಯಾಕುಲ ಉಂಟಾಗುವುದಿಲ್ಲವೇ? ಹಿಂದೆ ಸೀತೆಯ ಗುರುತನ್ನು ಕಂಡುಹಿಡಿದಕ್ಕೋಸ್ಕರ ದಾರಾಮಂಡಲವನ್ನೆಲ್ಲ ಸುತ್ತಿ ಸೀತೆಯ ಗುರುತು ಸಮುದ್ರವನ್ನು ಲಂಘಿಸಿ ಲಂಕೆಗೆ ಹೋಗಿ ಸೀತೆಯ ಗುರುತನ್ನು ಕಂಡು ಬಂದು ನಮ್ಮಗಳನ್ನೆಲ್ಲ ಕರೆದುಕೊಂಡು ಹೋಗಬೇಕಾದರೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಆ ರಾವಣನೆಂಬ ರಾಕ್ಷಸರಲ್ಲಿ ಸಂಹಾರ ಮಾಡುವಾಗ ಇಂದ್ರಜಿತ್ತುವಿನ ಬಾಣದಿಂದ ಮೂರ್ಛೆ ಹೊಂದಿದ ಲಕ್ಷ್ಮಣನನ್ನು ಪ್ರಾಣ ಉಳಿಸಿದ ಆಂಜನೇಯನನ್ನು ಉಳಿಸಬೇಕಾದರೆ ಸಂಜೀವಿನಿ ಕರುಣಿ ಎಂಬ ಔಷಧಿಯು ಸಿಕ್ಕದಿರಲು ಪರ್ವತವನ್ನೇ ಎತ್ತುಕೊಂಡು ಬಂದ ಮಾರುತಿಯನ್ನು ಸಮಾಧಾನದಿಂದ ಕರೆದುಕೊಂಡು ಬಾ. ಅಣ್ಣ, ನೀವು ಹೇಳುವುದು ಒಂದು ರೀತಿ ನ್ಯಾಯವೇ ಸರಿ, ಆದರೆ ಅವನ ಅಹಂಕಾರಕ್ಕೆ ತಕ್ಕ ಗತಿಯನ್ನು ತೋರಿಸಬೇಕಲ್ಲವೇ? ನಾರಾಯಣ. ಅಯ್ಯ ಭರತ, ನಾರದರೆ, ಆಂಜನೇಯನನ್ನು ಕೊಲ್ಲುವೆನೆಂದು ಹೇಳುತ್ತಿರುವೆಯಲ್ಲ, ಇದು ನಿನಗೆ ಸರಿಯೇ? ಛೀ, ನಿನ್ನ ನಾರಿಗೆ ಹೇಗೆ ಬಂದಿತು? ಆಂಜನೇಯನ ಕೊಲ್ಲುವೆನೆಂದು ಹೇಳುವುದಕ್ಕೆ ನನಗೆ ನಾಚಿಕೆ ಆಗುವುದಿಲ್ಲವೇ? ಹಿಂದೆ ನಿನ್ನ ತಾಯಿಯು ರಾಮಚಂದ್ರನನ್ನು ಅರಣ್ಯಕ್ಕೆಟ್ಟಿದ್ದಾಗ ಕೋಸಲಾಧಿಪತ್ಯವನ್ನು ಆಳುವುದಕ್ಕೆ ಕೈಲಾಗದೆ ನಂದಿ ಗ್ರಾಮವನ್ನು ಸೇರಿ ಅಲ್ಲಿನ ಜನಗಳ ಮಾತಿನಂತೆ ಸೊಂಟಕ್ಕೆ ಗಂಟೆಯನ್ನು ಕಟ್ಟಿಕೊಂಡು ತಿರುಗಾಡುತ್ತಿದೆಯಲ್ಲ, ಅದು ಹೋಗಲಿ, ನನಗೆ ಗೊತ್ತಿದೆ. ಈಗ ನೋಡಿದರೆ ಆಂಜನೇಯನು ಕೊಲ್ಲುವೆನೆಂದು ಹೇಳುತ್ತಿವೆಯಲ್ಲ.
ನೀನು ಶ್ರೀರಾಮನಿಗೆ ಕೆಟ್ಟ ವಾಗ್ದಾನದಂತೆ ಅವಧಿ ಪೂರೈಸಿತೆಂದು ಅಗ್ನಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವಾಗ ಆಂಜನೇಯನು ವೇಗವಾಗಿ ಹಾರಿ ಬಂದು ನಿನ್ನ ಪ್ರಾಣ ಉಳಿಸಿದ್ದಕ್ಕೆ ಆಂಜನೇಯನು ಎಂದು ಕೆಟ್ಟವನಾದನೆ. ಭರತ, ಕೆಟ್ಟ ಮಾತುಗಳನ್ನಾಡದೆ ಕರೆದುಕೊಂಡು ಬಾ, ಇಲ್ಲದೆ ಹೋದರೆ ನಿನ್ನ ಕೀಲುಗಳನ್ನು ಮುರಿಯುವ. ಎನ್ನಯ ಸಾಮರ್ಥ್ಯವನ್ನರಿಯದೆ ಮುನ್ನನ ಗರಿಯುವುದು ಸರಿಯೇನ ಮುನಿಪ. ಪನ್ನಗದರನಾದ ಎನ್ನ ಎದುರಿಗೆ ಅವನ ಚರಣ ಸರಿ ಬರುವುದೇನ ಮುನಿಪ. ನಾರದರೆ, ನನ್ನ ಸಾಮರ್ಥ್ಯವನ್ನರಿಯದೆ ಆ ಪುಂಡ ಕಪಿಯ ಗುಣಗಳನ್ನು ವರ್ಣಿಸುತ್ತಿರುವೆಯಾ? ಸಾಕು, ನಿಲ್ಲಿಸಿ. ಆ ಕಪಿಯನ್ನು ಮಣ್ಣು ಪಾಲು ಮಾಡುವೆನು. ಅಯ್ಯ ಭರತ, ನೀನೇನು ಸಾಮಾನ್ಯನೇ? ಹೋಗು, ಬೇಗನೆ ಹೋಗು, ಆ ಮರ್ಕಟನನ್ನು ಹಿಡಿದುಕೊಂಡು ಬಾ. ಬಲೆ ಬಹಳ ನಿನ್ನ ಪರೀಕ್ಷಿಸಬೇಕೆಂದು ಹಾಗೆ ಮಾತನಾಡಿದೆನು. ಬೇಗನೆ ಹೋಗು, ಆ ಮರ್ಕಟನನ್ನು ಹಿಡಿದುಕೊಂಡು ಬಾ. ಬಲೆ ಬಹಳ ಸಂತೋಷ ನಾರದರೆ. ನೀವು ಅಪ್ಪಣೆಯನ್ನು ಕೊಟ್ಟಿದ್ದಕ್ಕೆ ನನಗೆ ಬಹಳ ಸಂತೋಷವಾಯಿತು. ಅಣ್ಣ, ನನಗೆ ಅಪ್ಪಣೆಯನ್ನು ಕೊಡು. ಭರತ, ನಿನಗೆ ಮಂಗಳವಾಗಲಿ, ಹೋಗಿ ಬಾ.